ರೇಸಿನ್ ಆರ್ಟ್ ಅಲ್ಲಿ ಫ್ರೇಮ್ಸ್ ಮತ್ತೆ ಪ್ರಿಸರ್ವೇಶನ್ ಅದು ಇದು ಅಷ್ಟೇನಾ, ಬೇರೆ ಏನಿಲ್ವಾ ಅಂತ ನೀವ್ ಅನ್ಕೋತಾ ಇರ್ಬೋದು. ಬಟ್ ಈ ಸಲ ರಾಖಿ ಹಬ್ಬಕ್ಕೆ ಅಂತ ನಾನು ರಾಖಿಗಳನ್ನ ಮಾಡಿದೀನಿ. ಆಕ್ಚುಲಿ ಇದು ಫಸ್ಟ್ ಟೈಮ್ ನಾನ್ ಮಾಡ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ಡ್ರೈ ಆಗಿದೆ. ಇನ್ನು ನಾನು ಇದಕ್ ದಾರ ಎಲ್ಲ ಹಾಕ್ಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರಾಖಿಗಳೆಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ನನಗ್ ತುಂಬಾ ಇಷ್ಟ ಆಗಿದ್ ರಾಖಿ ಅಂತಂದ್ರೆ ದಿಸ್ ಒನ್, ಇದು ಅಣ್ಣ ಅಂತ. ಈ ಮಣಿ ಎಲ್ಲ ಹಾಕೋದಕ್ಕೆ ತುಂಬಾನೇ ಕಷ್ಟ. ನನಗ್ ಫಸ್ಟ್ ಹ್ಯಾಕ್ ಗೊತ್ತಿರ್ಲಿಲ್ಲ. ಅಂಡ್ ನೀವ್ ಅನ್ಕೊಂತಾ ಇರ್ಬೋದು ಈಸಿ ಅಂತ. ಇಟ್ಸ್ ನಾಟ್ ದಟ್ ಈಸಿ. ಫಸ್ಟ್ ಒಂದ್ ಲೇಯರ್ ಹಾಕ್ತಿವಿ, ಹಾಕಿ ಅದನ್ನ 1 ಡೇ ಬೇಕಾಗುತ್ತೆ ಅದು ಸೆಟಲ್ ಆಗಕ್ಕೆ. ಅಂಡ್ ನೆಕ್ಸ್ಟ್ ಮತ್ತೆ ಇದ್ರ ಮೇಲೆ ನೇಮ್ ಹಾಕಿ ಅಂಡ್ ಮತ್ತೆ ಇನ್ನೊಂದ್ಸಲ ಇದ್ರ ಮೇಲೆ ಪೋರ್ ಮಾಡ್ಬೇಕು. ಸೊ ಇಟ್ ಆಲ್ಮೋಸ್ಟ್ ಆಮೇಲೆ ಇದಾದ್ಮೇಲೆ ಇದಕ್ ದಾರ ಕೂಡ ಹಾಕ್ಬೇಕು. ಸೊ ಆಲ್ಮೋಸ್ಟ್ 2.5 days ಬೇಕಾಗತ್ತೆ ಇದು ಒಂದು ರಾಖಿ ರೆಡಿ ಆಗ್ಬೇಕು ಅಂತಂದ್ರೆ. ಅಂಡ್ ತುಂಬಾ ಲಿಮಿಟೆಡ್ ಇದೆ. ನಿಮ್ಗೂ ಬೇಕು ಅಂದ್ರೆ DM ಮಾಡಿ ಆರ್ಡರ್ ಇವಾಗ್ಲೇ ಬುಕ್ ಮಾಡ್ಕೊಳ್ಳಿ. ಅಂಡ್ ಬೇಕು ಅಂತಂದ್ರೆ DM ಮಾಡಿ ಬುಕ್ ಮಾಡ್ಕೊಳ್ಳಿ. ಅಂಡ್ ಅಷ್ಟೇ ಅಲ್ಲ ಗೈಸ್, ನೋಡಿ ಇದ್ರಲ್ಲಿ ಗಣೇಶ ಅದು ಬ್ರೋ ಅಣ್ಣ ಅಥವಾ ನಿಮ್ಗೆ ನೇಮ್ ಬೇಕು ಅಂದ್ರೆ ನೇಮ್ ಕೂಡ ಇರುತ್ತೆ. ಅಂಡ್ ಇವೆರಡು ನಾನು ಖಾಲಿ ಬಿಟ್ಟಿದ್ದೀನಿ, ಯಾಕಂದ್ರೆ ಇಲ್ಲಿ ಫೋಟೋ ಹಾಕ್ತಾ ಇದ್ದೀನಿ. ಸೊ ನಮ್ ಚಿಕ್ಕಮ್ಮ ಕೇಳಿದಾರೆ ಫೋಟೋ ಹಾಕಿ ರಾಖಿ ಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಫೋಟೋ ಇವೆರಡಕ್ಕೂ ಫೋಟೋ ಹಾಕಿ ಮಾಡ್ತಾ ಇದ್ದೀನಿ. ಸೊ ಬೇಗ ನಿಮ್ಗೂ ನಿಮ್ಮ ರಾಖಿ ಮೇಲೆ ಫೋಟೋ ಬೇಕು ಅನ್ನೋ ಹಾಗಿದ್ರೆ ಅಥವಾ ನೇಮ್ ಬೇಕು ಅಣ್ಣ ತಮ್ಮ ಏನಾದ್ರೂ ಬೇಕು ಅಂದ್ರೆ DM ಮಾಡಿ.